ಫ್ರೀ ಕಿಟ್ ಬೇಕನ್ನೋರು ಕಂಪ್ಲೀಟ್ ವಿಡಿಯೋ ನೋಡಿ. ಈ ವಿಡಿಯೋದ ನಾನು ನಂಬರ್ ಹೇಳ್ತಾ ಇದ್ರೆ ನಂಬರ್ನ ಕಾಮೆಂಟ್ ಮಾಡಿ. ಹೇಗಿದ್ರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ವಿಡಿಯೋನ ದಯವಿಟ್ಟು ಕಂಪ್ಲೀಟಾಗಿ ನೋಡಿ. ಯಾರೆಲ್ಲ ನಿಜವಾಗ್ಲೂ ಮನೆಯಿಂದ ಏನಾದರೂ ಕೆಲಸ ಮಾಡಬೇಕು ಮತ್ತು ಏನಾದರೂ ನಮಗೆ ಕೆಲಸ ಸಿಕ್ಕರೆ ನಾವು ಮಾಡ್ತೀವಿ ಅಂತ ಅನ್ನೋರಿದ್ರೆ ಈ ವಿಡಿಯೋ ಏನಾದರೂ ನೋಡ್ತಾ ಇದ್ದರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಬೇರೆ ವಿಡಿಯೋ ನೋಡದೆ ಇದ್ರೂ ಪರವಾಗಿಲ್ಲ, ಬಟ್ ಈ ವಿಡಿಯೋದಲ್ಲಿ ನಾನು ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಆ್ಯಂಡ್ ಯಾರಿಗೆಲ್ಲ ಮನೆಯಿಂದಲೇ ಕೆಲಸ ಮಾಡಬೇಕು ಅಥವಾ ಪ್ಯಾಕಿಂಗ್ ಆರ್ಡರ್ಸ್ಗಳದ್ದು ಈ ರೀತಿ ಎಲ್ಲ ಕೆಲಸ ನಮ್ಗೆ ಹೇಗೆ ಸಿಗುತ್ತೆ, ನಾವು ಕೂಡ ಏನಾದರೂ ಮನೆಯಿಂದ ಮಾಡಬೇಕು. ಮತ್ತು ತುಂಬ ಜನ ಹೆಣ್ಮಕ್ಳು ನಮಗೆ ರಿಕ್ವೆಸ್ಟ್ ಮಾಡ್ಕೊತಾ ಇರ್ತೀರಿ, ಸೊ ಮನೆಗೆ ಏನಾದರೂ ಹೆಲ್ಪ್ ಮಾಡಬೇಕು, ಸೊ ಏನಾದರೂ ಮಾಡಬೇಕಂತ ಅನ್ಕೊಂಡಿದ್ದೀವಿ ಅಂತ ಹೇಳಿ. ಸೊ ಅಂಥ ಹೆಣ್ಮಕ್ಳಿಗೆ ಅಂದರೆ ನಾವು ಸ್ಟಾರ್ಟಿಂಗಲ್ಲಿ ನಿಮಗೆ ಸುಮಾರು ಥರದ ಕಿಟ್ಗಳನ್ನ ನಾವು ಲಾಂಚ್ ಮಾಡಿದ್ದೀವಿ. ಸೊ ಕಿಟ್ಗಳನ್ನ ಯೂಸ್ ಮಾಡಿಕೊಂಡು ಈಸಿಲಿ ನೀವು ಕೆಲಸನ ಮಾಡ್ಬೋದು ಫಸ್ಟ್ ಆಫ್ ಆಲ್. ಓಕೆ, ಸೊ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಕಿಟ್ ಎನ್ಕ್ವೈರಿ ನೀವು ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ಮಾಡ್ಬೋದು. ಅಫೋರ್ಡೆಬಲ್ ಇರುತ್ತೆ, ಕಡಿಮೆ ಪ್ರೈಸಲ್ಲಿ ನೀವು ಮನೆಯಿಂದ ಒಂದು ಪುಟ್ಟದಂಥ ಒಂದು ಕೆಲಸನ ಸ್ಟಾರ್ಟ್ ಮಾಡ್ಬೋದು. ಬಟ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಇನ್ನೂ ಸ್ವಲ್ಪ ಹೆಚ್ಚು ಮಾಹಿತಿ ಕೊಡ್ತಾ ಇದ್ದೀನಿ. ಇವಾಗ ಹೇಗಾಗಿದೆ ಅಂತಂದರೆ, ಇವಾಗ ಕಿಟ್ ತೊಗೊಂಡವ್ರಿಗೆ ನಾವು ಗೈಡ್ ಕೂಡ ಮಾಡ್ತಾ ಇದ್ದೀವಿ. ಬಟ್ ಆದರೆ ಕೆಲವ್ರಿಗೆ ಹೇಗಾಗ್ತಾ ಇದೆ ಅಂತಂದರೆ, ನಾವು ಹೇಳೋದು ಅರ್ಥ ಆಗ್ತಾಯಿಲ್ಲ, ಇನ್ನೂ ನಾಲೆಜ್ ಬೇಕು ಅಂತ ಮೇನ್ ಮುಖ್ಯವಾಗಿ. ಕೆಲವರಿಗೆ ಹೇಗಾಗಿದೆ ಅಂದರೆ, ಅವ್ರು ಮಾಡಿರೋ ಪ್ರಾಡಕ್ಟ್ ನಮಗೆ ಕಳಿಸಿರ್ತಾರೆ, ಅದರಲ್ಲಿ ಏನಾದರೂ ತಪ್ಪಾಗಿದ್ದರೆ ನಾವು ಹೇಳಿರ್ತೀವಿ, ಮತ್ತು ಅದರಲ್ಲಿ ಫಿನಿಶಿಂಗ್ ಆಯಿತು ಪ್ರತಿಯೊಂದು ಅಬ್ಸರ್ವ್ ಮಾಡಿ ಪ್ರತಿಯೊಬ್ಬರಿಗೂ ನಾವು ರೆಸ್ಪಾನ್ಸ್ ಕೊಡ್ತಾ ಇರ್ತೀವಿ. ಓಕೆ, ಸೊ ಅಂಥವ್ರಿಗೆ ಇವಾಗ ಕೆಲವು ಸುಮಾರು ಜನರಿಗೂ ಆರ್ಡರ್ ಬರ್ತಾ ಇದೆ. ಆ್ಯಂಡ್ ಆರ್ಡರು ಇವಾಗ ತೊಗೋತಾ ಇದ್ದಾರೆ ಆ್ಯಂಡ್ ಕಾನ್ಫಿಡೆಂಟ್ ಆಗಿದ್ದಾರೆ, ಇವಾಗ ಅವ್ರ ಕೆಲಸನ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಅದೇ ಕೆಲವರಿಗೆ ಪ್ರಾಬ್ಲಮ್ ಏನು ಬರ್ತಾ ಇದೆ ಅಂತಂದರೆ, ಕಿಟ್ಟನ್ನು ತರಿಸ್ತಾ ಇದ್ದಾರೆ, ಬಟ್ ಅದು ಅವ್ರಿಗೆ ಪ್ರಾಡಕ್ಟ್ ಒಂದು ಮಾಡೋದು ಕರೆಕ್ಟಾಗಿ ಫಿನಿಶಿಂಗ್ ಬರ್ತಾ ಇಲ್ಲ, ಇನ್ನೊಂದು ಮಾರ್ಕೆಟಿಂಗು ಇದರಲ್ಲಿ ಆರ್ಡರ್ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ. ಸೊ ಇವಾಗ ಮೇನ್ ಅಂತಂದರೆ ಸೊಲ್ಯೂಷನ್ ತಂದಿದ್ದೀನಿ ನಾನು ಮೇನ್ ಇದಕ್ಕೋಸ್ಕರನೇ. ಯಾಕಂದರೆ ನಾವು ಪ್ರಾಡಕ್ಟಿಗೆ ಇವಾಗ ಕಿಟ್ಟನ್ನು ತರಿಸ್ಕೊಂಡ್ಬಿಡ್ತೀವಿ, ಬಟ್ ಆದರೆ ಅದು ಕರೆಕ್ಟಾಗಿ ನಾವು ಪ್ರಾಡಕ್ಟ್ ಮಾಡಿದಾಗಲೇ ನಮಗೆ ಆರ್ಡರ್ಸ್ಗಳು ಬರುತ್ತೆ. ಆ್ಯಂಡ್ ಮೇನ್ ಮುಖ್ಯವಾಗಿ ಮಾರ್ಕೆಟಿಂಗಲ್ಲಿ ನಾವು ಯಾವ ರೀತಿ ಆರ್ಡರ್ ತೊಗೋಬೇಕು, ಯಾವ ರೀತಿ ನಮ್ಗೆ ಆರ್ಡರ್ಸ್ ಬರುತ್ತೆ ಅನ್ನೋದೇ ಮೇನ್ ರೋಡ್ ಮ್ಯಾಪ್ ನಿಮ್ಗೆ ಗೊತ್ತಿದ್ದರೆ ಸೊ ಈಸಿಲಿ ನಿಮಗೆ ಮನೆಯಿಂದ ಕೆಲಸನ ನೀವು ಮಾಡ್ಬೋದು. ಓಕೆ, ಆ್ಯಂಡ್ ಇವತ್ತು ಮೇನ್ ಅಂತಂದರೆ ನಾನು ಒಂದು ಚಿಕ್ಕದೊಂದು ಅಪ್ಡೇಟ್ ಕೊಡ್ತಾ ಇದ್ದೀನಿ ನಿಮಗೆ. ನಮ್ಮ ಒಂದು ಚಾನಲಲ್ಲಿ ಇದುವರೆಗೂ ನಿಮಗೆ ಸುಮಾರು ಥರದ ಮಾಹಿತಿಗಳನ್ನ ನಾನು ಕೊಡ್ತಾ ಇರ್ತೀನಿ, ಕಿಟ್ಗಳು ಕೂಡ ನಿಮಗೆ ಕೊಡ್ತಾ ಇರ್ತೀನಿ. ಇವಾಗೂ ಕೂಡ ಸುಮಾರು ಸ್ಟಾಕ್ಸ್ ಬಂದಿದೆ. ಇವಾಗ ಡಿಫ್ರೆಂಟ್ ಫ್ಯಾಬ್ರಿಕ್ಗಳನ್ನ ನಾವು ತರಿಸಿದ್ದೀವಿ. ಸೊ ಅದನ್ನೆಲ್ಲ ನಿಮಗೆ ನೆಕ್ಸ್ಟ್ ಅಪ್ಡೇಟಲ್ಲಿ ಸಿಗುತ್ತೆ. ತುಂಬ ಹೋಲ್ಸೇಲ್ ಪ್ರೈಸಲ್ಲಿ ಕೊಡ್ತಾ ಇದ್ದೀವಿ. ಹೀಗಾಗಿ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಕೊಟ್ಟು ವಾಟ್ಸಪ್ ನಿಮಗೆ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಮೇನ್ ಇಲ್ಲಿ ನಾವು ಅನೌನ್ಸ್ ಮಾಡ್ತಾ ಇದ್ದೀವಿ ಕೋರ್ಸ್ ಬಗ್ಗೆ. ಓಕೆ, ಸೊ ಇಲ್ಲಿ ತುಂಬ ಕಡಿಮೆ ಪ್ರೈಸಲ್ಲಿ ಕೋರ್ಸ್ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಯಾರಿಗೆಲ್ಲ ಹೆಣ್ಮಕ್ಳಿಗೆ ಮನೆಯದೇ ಕೆಲಸ ಮಾಡ್ಕೋ, ಲೈಕ್ ಇವಾಗ ನೀವು ಸ್ಕ್ರಂಚಿ ಬಿಸ್ನೆಸ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀವಿ ಅಂತ ಅಂದ್ಕೊಳ್ಳೋಣ. ಉದಾಹರಣೆಗೆ ಸ್ಕ್ರಂಚಿ ಬಿಸ್ನೆಸ್ನ ಇವಾಗ ಒಂದೇದು ಮಾಡೋದ್ರಿಂದ ಹಿಡಿದು ನಾವು ನಿಮಗೆ ಸುಮಾರು ಥರದ ಮಾಹಿತಿಗಳು ಕೊಡ್ತಾ ಇದ್ದೀವಿ. ಯಾಕಂದರೆ ಸ್ಕ್ರಂಚಿ ಅಂತ ನೋಡಿದ ತಕ್ಷಣ ಅದೊಂದು ಚಿಕ್ಕದೊಂದು ಪ್ರಾಡಕ್ಟ್ ಅಂತ ಅಷ್ಟೇ ನಮ್ಗೆ ಅನಿಸುತ್ತೆ, ಬಟ್ ಅದನ್ನು ಮಾಡಿಬಿಟ್ಟು ಸುಮಾರು ಜನ ಸಾವಿರ ರೂಪಾಯಿನ ಇವಾಗ ದುಡಿತಾ ಇದ್ದಾರೆ. ಸೊ ಫಾರ್ ಎಕ್ಸಾಂಪಲ್ ನಾನು ಕೂಡ ಸ್ಟಾರ್ಟ್ ಮಾಡಿದ್ದೀನಿ, ನಿಮ್ಗೆ ಗೊತ್ತಿರ್ಬೋದು. ಸೊ ಇದರಲ್ಲಿ ಚೆನ್ನಾಗಿ ದುಡ್ಕೋಬೋದು. ಇನ್ನೊಂದು ಮನೆಯಲ್ಲಿ ನೀವು ಅನುಕೂಲ ಇದ್ದಾಗ ಈ ಕೆಲಸನ ಮಾಡ್ಬೋದು. ಡೈಲಿ ಒಂದು ಅರ್ಧ ಗಂಟೆ ಕೆಲಸ ಮಾಡ್ಬೋದು. ನಾನು ಹೇಗೆ ಮಾಡ್ತೀನಿ ಅಂತಂದರೆ, ನಾನು ಬಂದು ಆರ್ಡರ್ಸ್ಕೊಂಡು ಪ್ಯಾಕ್ ಮಾಡ್ತೀನಿ, ಜಸ್ಟ್ ಕಳಿಸ್ಬಿಡ್ತೀವಿ. ಸೊ ಇದೇ ಮೇನ್ ನಾನು ಮಾಡುವಂಥ ಕೆಲಸ. ಓಕೆ, ಸೊ ಹೀಗಾಗಿ ಸೊ ನೀವು ಕೂಡ ಮಾಡ್ಬೋದು. ಸೊ ಹೀಗಾಗಿ ನಾವು ಕೋರ್ಸ್ಗಳನ್ನ ಇಲ್ಲಿ ಅನೌನ್ಸ್ ಮಾಡ್ತಾ ಇದ್ದೀವಿ. ಅಫೋರ್ಡೆಬಲ್ ಇರುತ್ತೆ, ತುಂಬ ಕಡಿಮೆ ಪ್ರೈಸಲ್ಲಿ ಕೋರ್ಸ್ ಇರುತ್ತೆ. ಈ ಕೋರ್ಸ್ಗಳನ್ನ ನೀವು ಮಾಡ್ಕೊಂಡ್ರಿ ಅಂತಂದರೆ ಮನೆಯಿಂದಲೇ ಪುಟ್ಟದಾಗಿ ನಿಮ್ದಂಥ ಒಂದು ಕೆಲಸ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇವಾಗ ಪ್ರಾಡಕ್ಟನ್ನು ನಾವು ಐಟಮ್ಗಳನ್ನ ಕಿಟ್ ಕೊಟ್ಟು ದುಡ್ಡು ಕೊಟ್ಟು ತರಿಸ್ಕೊಂಡ್ಬಿಡ್ತೀವಿ ಕಿಟ್ಟನ್ನು. ಬಟ್ ಕಿಟ್ ಅದು ಚೆನ್ನಾಗಿ ನೀವು ಯೂಸ್ ಮಾಡದೆ ಹೋದರೆ ಅದು ಹಣನ ಎಲ್ಲೋ ಒಂದು ಕಡೆ ಹಾಳು ಮಾಡ್ದಂಗೆ ಅಂತ ನನಗನ್ಸುತ್ತೆ. ಸೊ ಅದಕ್ಕೋಸ್ಕರ ಕಳಿಸಿರೋಂಥ ಕಿಟ್ಟು ಕರೆಕ್ಟಾಗಿ ನೀವು ಯೂಸ್ ಮಾಡಬೇಕು. ಆ್ಯಂಡ್ ಯಾವ್ಯಾವ ರೀತಿ ಮಾಡಬಹುದು, ಇವಾಗ ಏನು ಟ್ರೆಂಡಿಂಗ್ ನಡೀತಾ ಇದೆ, ಸೊ ಅದ್ರ ಬಗ್ಗೆಲ್ಲ ನಿಮ್ಗೆ ಆಯಿತು ನಾಲೆಜ್ ಆಯಿತು. ಈ ರೀತಿ ನಾವು ಸುಮಾರು ಥರದ ಒಂದು ಡೀಟೇಲ್ಸ್ ಕೊಡ್ತಾ ಇದ್ದೀವಿ ಈ ಕೋರ್ಸಲ್ಲಿ. ಇಲ್ಲಿ ನಾನು ಕೋರ್ಸ್ ಬಗ್ಗೆ ಸ್ವಲ್ಪ ನಿಮಗೆ ಹೇಳ್ತಾ ಇದ್ದೀನಿ, ಅದ್ರ ಬಗ್ಗೆ ಅಂದರೆ ಕೋರ್ಸಲ್ಲಿ ಏನೇನು ಇನ್ಕ್ಲೂಡ್ ನಾವು ಮಾಡಿದ್ದೀವಿ ಅಂತ ಹೇಳಿ. ಸೊ ಫಸ್ಟ್ ಆಫ್ ಆಲ್ ನಿಮಗೆ ಇವಾಗ ನಾವು ಸ್ಕ್ರಂಚಿದು ಹೇಳ್ತಾ ಇದ್ದೀವಿ. ಸೊ ಸ್ಕ್ರಂಚಿ ಬಿಸ್ನೆಸ್ ಏನು ಸ್ಟಾರ್ಟ್ ಮಾಡ್ತೀನಿ ಅಂತ ಅನ್ನೋ ಹೆಣ್ಮಕ್ಳಿಗೆ ಸೊ ನಾವೇನು ಇವಾಗ ಕೋರ್ಸ್ ಏನು ಅನೌನ್ಸ್ಮೆಂಟ್ ಮಾಡಿದ್ದೀವಿ. ಸೊ ಈ ಕೋರ್ಸಲ್ಲಿ ನಾವು 2 ರೀತಿಯಿಂದ ಮಾಡ್ತಾ ಇದ್ದೀವಿ. ಸೊ ಸ್ಕ್ರಂಚಿ ನೀವು ಕಿಟ್ಟು ತರಿಸ್ಕೋತೀರಾ ನೀವು ಸಪ್ರೇಟಾಗಿ, ಸೊ ತರಿಸ್ಕೊಳ್ಳಿ. ಇಲ್ಲ ನಮಗೆ ಜಸ್ಟ್ ಕ್ಲಾಸ್ ಮಾತ್ರ ಬೇಕು ಅಂತಂದರೆ ಕ್ಲಾಸ್ ಮಾತ್ರ ನೀವು ಅಟೆಂಡ್ ಮಾಡ್ಬೋದು. ಇಲ್ಲ ನಮಗೆ ಕ್ಲಾಸ್ ಪ್ಲಸ್ ನಮಗೆ ಫ್ರೀ ಕಿಟ್ ಬೇಕು ಅಂದರೆ ಕ್ಲಾಸ್ ಯಾರು ತೊಗೋತಾ ಇದ್ದಾರೆ, ಯಾರು ಕೋರ್ಸ್ ತೊಗೋತಾ ಇದ್ದಾರೆ ಅವ್ರಿಗೆ ನಾವು ಫ್ರೀ ಕಿಟ್ ಕೊಡ್ತೀವಿ. ಬಟ್ ಆದರೆ ಯಾರು ಸಪ್ರೇಟಾಗಿ ಕಿಟ್ ಅಷ್ಟೇ ಬೇಕು ಅಂತ ಅಂದಿದ್ರು ಕೂಡ ನೀವು ಕಿಟ್ಟಿಗೆ ಆರ್ಡರ್ ಮಾಡಿ ತರಿಸ್ಕೋಬೋದು. ಓಕೆ, ಸೊ ಇದಂತೂ ಕೂಡ ಸ್ಕ್ರಂಚಿ ಕಿಟ್ಟಲ್ಲಿ ನಾವು 2 ರೀತಿಯಿಂದ ಅನೌನ್ಸ್ ಮಾಡಿದ್ದೀವಿ ಅಂತ ಹೇಳಿದ್ದೀನಿ. ಸೊ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ಕೊಟ್ಟಿರೋ ವಾಟ್ಸಪ್ ನಂಬರ್ಗೆ ಎನ್ಕ್ವೈರಿ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ಮೇನ್ ಅಂತಂದರೆ ನಾವು ನಿಮಗೆ ಕೆಲವೊಂದು ಮಾಡಲ್ಸ್ ಥರ ಮಾಡಿದ್ದೀವಿ ಇದನ್ನು. ಓಕೆ, ಸೊ ಈ ಮಾಡಲ್ಸ್ಗಳು ಇವಾಗ ನಿಮಗೆ ಎಷ್ಟೊಂದು ನಾವು ನೀಡ್ತಾ ಇದ್ದೀವಿ ಅಂದರೆ, ಈ ಒಂದು ಸ್ಕ್ರಂಚಿ ಕಿಟ್ಟಲ್ಲಿ ಒಂದು ಇಂಟ್ರೊಡಕ್ಷನ್ ರಿಲೇಟೆಡು ನಿಮಗೆ ಒಂದು ಸ್ಕ್ರಂಚಿ ಬಿಸ್ನೆಸ್ನ ಹೇಗೆ ಸ್ಟಾರ್ಟ್ ಮಾಡಬೇಕು, ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ವರೆಗೂ, ಲೈಕ್ ಮಾರ್ಕೆಟಿಂಗ್ವರೆಗೂ ಇದರಲ್ಲಿ ಏನೇನಿರುತ್ತೆ ಅಂದರೆ ಸ್ಕ್ರಂಚಿ ಬಿಸ್ನೆಸ್ಸು ಹಾಗಂದರೆ ಏನು, ಎಷ್ಟು ಇನ್ವೆಸ್ಟ್ಮೆಂಟ್ ನಾವು ಇದರಲ್ಲಿ ಮಾಡಬಹುದು, ಆ್ಯಂಡ್ ಪ್ರಾಫಿಟ್ ನಮಗೆ ಮಾರ್ಜಿನು ಎಷ್ಟು ಸಿಗುತ್ತೆ ಇದರಲ್ಲಿ,
ಓಕೆ. ಆ್ಯಂಡ್ ಇದರದ್ದು ಕೂಡ ಮತ್ತು ಮಟೀರಿಯಲ್ ಟೂಲ್ಸ್ಗಳು. ಓಕೆ, ಸೊ ಏನೇನು ಯೂಸ್ ಆಗುತ್ತೆ ಇದಕ್ಕೆ. ಆ್ಯಂಡ್ ಮೇನ್ ಮುಖ್ಯವಾಗಿ ನಾವು ಈ ಒಂದು ಕೆಲಸನ ಸ್ಟಾರ್ಟ್ ಮಾಡಿದಾಗ ಸ್ನೇಹಿತರೆ, ನಾವು ನಮಗೆ ಹೋಲ್ಸೇಲ್ ಪ್ರೈಸಲ್ಲೇ ಬೇಕಾಗುತ್ತೆ. ಯಾಕಂದರೆ ಕಡಿಮೆ ಪ್ರೈಸಲ್ಲಿ ತಂದಾಗ ತಾನೇ ಆ ಪ್ರಾಡಕ್ಟ್ ರೆಡಿ ಮಾಡಿದಾಗ ನಾವು ಮಾರಕ್ಕೆ ಹೋದಾಗ ನಮಗೆ ಒಂದು ಮಾರ್ಜಿನ್ ಸಿಗುತ್ತೆ. ಸೊ ಮೇನ್ ಮುಖ್ಯವಾಗಿ ಈ ರೀತಿ ಒಂದು ಏನು ನಾವು ಯೂಸ್ ಮಾಡ್ತಾರಂಥ ಮಟೀರಿಯಲ್ಸು, ಟೂಲ್ಸ್ಗಳು, ಸೊ ಮೇನ್ ಮುಖ್ಯವಾಗಿ ಏನೇನು ಬೇಕಾಗುತ್ತೆ, ಯಾವ ರೀತಿ ಅದನ್ನು ನಾವು ಸ್ಮಾರ್ಟ್ ರೀತಿಯಿಂದ ಯೂಸ್ ಮಾಡ್ಬೋದು ಅಂತ ಈ ಕೋರ್ಸಲ್ಲಿ ನಾವು ಇನ್ಕ್ಲೂಡ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಸ್ಕ್ರಂಚಿನ ಹೇಗೆ ಮಾಡೋದು, ಸುಮಾರು ಥರದ ವೆರೈಟೀಸ್ಗಳನ್ನು ತುಂಬ ಡೀಪ್ ನಾಲೆಜ್ ಕೊಡ್ತಾ ಇದ್ದೀವಿ. ಪ್ರತಿಯೊಂದು ಸ್ಕ್ರಂಚಿದು ಡಿಫ್ರೆಂಟ್ ವೇದು ಯಾವ ರೀತಿ ಮಾಡ್ಬೋದು ಅಂತೂ ಕೂಡ ಸುಮಾರು ಥರದಲ್ಲಿ ಸ್ಕ್ರಂಚೀಸ್ಗಳನ್ನ ನಾವಿಲ್ಲಿ ವೆರೈಟೀಸ್ಗಳನ್ನ ಕಲಿಸ್ಕೊಡ್ತೀವಿ. ಆ್ಯಂಡ್ ಇದರಲ್ಲಿ ನಿಮಗೆ ಮೇನ್ ಮುಖ್ಯವಾಗಿ ಏನಂತಂದರೆ ಸ್ಕ್ರಂಚಿಗಳನ್ನ ಮಾಡೋದು ಹೇಗೆ, ಸೊ ಫಿನಿಶಿಂಗ್ ಹೇಗೆ ಬರುತ್ತೆ, ಆ್ಯಂಡ್ ಯಾವ್ಯಾವ ರೀತಿ ಫ್ಯಾಬ್ರಿಕ್ ಯೂಸ್ ಮಾಡಬೇಕು. ಆ್ಯಂಡ್ ಸ್ಯಾಟಿನಲ್ಲೂ ಕೂಡ ಸುಮಾರು ಥರದ ಫ್ಯಾಬ್ರಿಕ್ಸ್ ಇರುತ್ತೆ. ಸೊ ಅದು ನಮ್ಗೆ ಗೊತ್ತಿರೋದಿಲ್ಲ. ಸೊ ನಾರ್ಮಲಿ ನಾವು ಹೋಗ್ಬಿಟ್ಟು ಶಾಪಲ್ಲಿ ಕೇಳ್ತೀವಿ ನಮಗೆ ಸ್ಯಾಟಿನ್ ಫ್ಯಾಬ್ರಿಕ್ ಕೊಡಿ ಅಂತ. ಅವ್ರು ಏನು ಮಾಡ್ತಾರೆ, ಸಿಂಪ್ಲಿ ನಿಮಗೆ ಸ್ಯಾಟಿನ್ ಫ್ಯಾಬ್ರಿಕ್ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಫ್ಯಾಬ್ರಿಕ್ ಕೊಡ್ತಾರೆ. ಬಟ್ ಅದ್ರ ಫಿನಿಶಿಂಗ್ ನೋಡಿದಾಗ ಕಂಪೇರ್ ಮಾಡಿದಾಗ ಮಾರ್ಕೆಟಲ್ಲಿ ನಮಗೆ ಸಿಗುವಂಥ ಸ್ಕ್ರಂಚಿ ನೋಡ್ತಾ ಇರ್ತಾರೆ, ಅದನ್ನು ಕಂಪೇರ್ ಮಾಡಿದರೆ ಕೆಲವೊಂದು ಬ್ರ್ಯಾಂಡ್ಗಳು ಕಂಪೇರ್ ಮಾಡಿದರೆ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಸೊ ಹಾಗಿದ್ರೆ ನಾವು ಫ್ಯಾಬ್ರಿಕ್ ನಾಲೆಜ್ ಹೇಗೆ ತೊಗೊಳ್ಳೋದು, ಹೇಗೆ ಗೊತ್ತಾಗುತ್ತೆ, ಅದೆಲ್ಲ ಕೂಡ ಈ ಒಂದು ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಅದನ್ನು ಕೂಡ ಮೇನ್ ಅಂತಂದರೆ ಪ್ರೈಸಿಂಗ್, ಕಾಸ್ಟಿಂಗ್ ಹೇಗೆ ಡಿಸೈಡ್ ಮಾಡಬೇಕು, ಯಾವ ಸೈಜಿಗೆ ಎಷ್ಟು ನಾವು ಪ್ರೈಸ್ ಇಡಬೇಕು, ಮತ್ತು ಯಾವ ಕಲರ್ ಇವಾಗ ಯಾವ ಜನ ಅಂದರೆ ಇವಾಗ ನಾರ್ಮಲಿ ನಾವು ಬ್ಯಾಂಕು ಅಥವಾ ಸ್ಕೂಲ್ ನಮಗೆ ಏನು ಕಸ್ಟಮರ್ಸ್ ಇದ್ದಾರೆ ಅವ್ರಿಗೆ ರಿಲೇಟೆಡ್ ಆಗುವಂಥ ಸ್ಕ್ರಂಚೀಸ್ ಹೇಗೆ ನಾವು ಮಾಡಬೇಕು, ಯಾವ ಕಲರ್ಸ್ ಇರಬೇಕು, ಯಾವ ಸೈಜಲ್ಲಿ ಇರಬೇಕು, ನಾರ್ಮಲಿ ಸೇಲ್ ಆಗುವಂಥ ಸ್ಕ್ರಂಚೀಸ್ ಯಾವ ರೀತಿ ಇರುತ್ತೆ. ಯಾಕಂದರೆ ನೀವು ಚೆನ್ನಾಗಿ ಮಾಡಿದಾಗ ನಿಮ್ಗೆ ಆರ್ಡರ್ಸ್ಗಳು ಖಂಡಿತವಾಗ್ಲೂ ಬರುತ್ತೆ. ಸೊ ಇದನ್ನು ಸ್ವಲ್ಪ ನಾಲೆಜ್ ಅದರಲ್ಲಿ ಕೊಡ್ತಾ ಇದ್ದೀವಿ. ಆ್ಯಂಡ್ ಅದರಲ್ಲೂ ಕೂಡ ಮೇನ್ ಅಂತಂದರೆ ಬ್ರ್ಯಾಂಡಿಂಗ್. ಸೊ ಬ್ರ್ಯಾಂಡಿಂಗ್ ನಾಲೆಜ್ಗಳು ಕೊಡ್ತಾ ಇದ್ದೀವಿ. ಸೊ ಇಲ್ಲಿ ನೀವು ಸುಮಾರು ಜನ ನೋಡ್ತಾ ಇರ್ತೀರಿ, ಇನ್ಸ್ಟಾಗ್ರಾಮ್ ಆಯಿತು, ಫೇಸ್ಬುಕ್ಕಲ್ಲಿ ಸುಮಾರು ಜನ ತಮ್ಮದೇ ಆದಂಥ ಒಂದು ಬ್ರ್ಯಾಂಡ್ ಹೆಸರು ಇಟ್ಟಿರ್ತಾರೆ. ಆ ಬ್ರ್ಯಾಂಡ್ ನಾವು ಇಡಬೇಕಂದ್ರೂ ಕೂಡ ಅದರದ್ದು ಏನೇನು ನಮಗೆ ಇನ್ಫಾರ್ಮೇಷನ್ ಗೊತ್ತಿರಬೇಕು. ಸೊ ಯಾವ ರೀತಿ ಇಡಬಾರ್ದು, ಯಾವ ರೀತಿ ಇಡಬೇಕು, ಬ್ರ್ಯಾಂಡ್ ನಾವು ಲಾಂಚ್ ಮಾಡೋದಾದರೆ ಅದರಲ್ಲಿ ಏನಿರುತ್ತೆ ನಾಲೆಜು, ಅದರಲ್ಲಿ ಇನ್ಫಾರ್ಮೇಷನ್ ಏನೇನಿರುತ್ತೆ ಮೊದಲು ತಿಳ್ಕೊಬೇಕು. ಯಾಕಂದರೆ ನಾವು ಹಾಗೇನೇ ಯಾವುದೇ ಒಂದು ಬ್ರ್ಯಾಂಡ್ ಇಟ್ಕೊಂಡ್ವಿ ಅಂತಂದರೆ ಅದೇ ಬ್ರ್ಯಾಂಡ್ ಸೇಮ್ ಯಾರಾದರೂ ಇದ್ದರೆ ಸೊ ಅವ್ರು ಏನು ಮಾಡ್ತಾರೆ, ನಿಮ್ಮ ಮೇಲೆ ಕೇಸ್ ಹಾಕ್ತಾರೆ. ಓಕೆ, ಸೊ ಆ ರೀತಿಯೆಲ್ಲ ಆಗಬಾರ್ದು. ಅಂದರೆ ನಮಗೆ ಬ್ರ್ಯಾಂಡಿಂಗ್ ಅಂತ ಇಟ್ಟಾಗ, ನಾವು ಹೆಸರು ಇಟ್ಟಾಗ ಅದಂತೂ ನಮಗೆ ನಾಲೆಜ್ ಇರಬೇಕು ಮೇನ್ ಮುಖ್ಯವಾಗಿ. ಸೊ ಅದನ್ನು ಕೂಡ ನಾವು ಸುಮಾರು ಥರದ ರೀತಿಯಲ್ಲಿ ನಿಮಗೆ ತಿಳಿಸ್ತೀವಿ. ಯಾವ ರೀತಿ ಬ್ರ್ಯಾಂಡ್ ನಾವು ಚೂಸ್ ಮಾಡಬೇಕು, ಯಾವ ರೀತಿ ಬ್ರ್ಯಾಂಡ್ ಚೂಸ್ ಮಾಡಬಾರ್ದು, ಆ್ಯಂಡ್ ಇದೆಲ್ಲ ಬಗ್ಗೆ ನಿಮಗೆ ಮಾಹಿತಿ ಈ ಒಂದು ಕೋರ್ಸಲ್ಲಿ ಸಿಗುತ್ತೆ. ಓಕೆ, ಆ್ಯಂಡ್ ಇದನ್ನು ಕೂಡ ಪ್ರಾಡಕ್ಟ್ ಫೋಟೋಗ್ರಫಿ ಹೇಗೆ ಮಾಡೋದು, ಈಗ ಪ್ರಾಡಕ್ಟನ್ನು ನಾವು ರೆಡಿ ಮಾಡಿಬಿಡ್ತೀವಿ, ಆ್ಯಂಡ್ ಅದ್ರ ಫೋಟೋಗ್ರಫಿ ಹೇಗೆ ಮಾಡೋದು, ಫೋಟೋಸ್ಗಳನ್ನ ಹೇಗೆ ತೆಗೆಯೋದು, ತುಂಬ ಚೆನ್ನಾಗಿ ಕ್ಲಿಯರ್ ಆಗಿ ಬರಬೇಕು. ಆ್ಯಂಡ್ ಯಾವ್ಯಾವ ರೀತಿ ನಾವು ಶೂಟ್ ಮಾಡ್ಬೋದು ಅದನ್ನು ಕೂಡ ಈ ಒಂದು ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಆ್ಯಂಡ್ ಅದನ್ನು ಕೂಡ ಮೇನ್ ಅಂತಂದರೆ ಮಾರ್ಕೆಟಿಂಗಲ್ಲಿ ನಮಗೆ ಆರ್ಡರ್ಸ್ಗಳು ಹೇಗೆ ಬರುತ್ತೆ, ಯಾವ್ಯಾವ ಪ್ಲಾಟ್ಫಾರ್ಮ್ಗಳಿದೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಇವಾಗ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಂತ ಅಷ್ಟೇ ಗೊತ್ತಿರ್ಬೋದು. ಬಟ್ ಅದು ಸುಮಾರು ಪ್ಲಾಟ್ಫಾರ್ಮ್ಗಳಿರುತ್ತೆ. ಓಕೆ, ಸೊ ಎಷ್ಟು ಪ್ಲಾಟ್ಫಾರ್ಮ್ಗಳಿದೆ ಆನ್ಲೈನು, ಆಫ್ಲೈನ್ ಹೇಗೆ ಆರ್ಡರ್ ತೊಗೋಬೇಕು, ಆಫ್ಲೈನ್ ಮಾರ್ಕೆಟಿಂಗ್ ಹೇಗೆ ಮಾಡಬೇಕು, ಮತ್ತು ಆನ್ಲೈನ್ ಮಾರ್ಕೆಟಿಂಗ್ ಹೇಗೆ ಮಾಡಬೇಕು, ಸುಮಾರು ಥರದ ಡೀಪ್ ನಾಲೆಜ್ನ ಕೊಡೋದಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಈ ಒಂದು ಕೋರ್ಸಲ್ಲಿ. ಆ್ಯಂಡ್ ಇದರದ್ದು ಕೂಡ ಮೇನ್ ಅಂತಂದರೆ ಆರ್ಡರ್ಸ್ಗಳನ್ನ ಹೇಗೆ ತೊಗೊಳೋದು, ಮೇನ್ ಮುಖ್ಯವಾಗಿ ಇವೆರಡು ಪ್ಲಾಟ್ಫಾರ್ಮಿಂದ ಅದ್ರ ಬಗ್ಗೆ ಕೂಡ ಮಾಹಿತಿ ಕೊಡ್ತೀವಿ. ಆ್ಯಂಡ್ ಇದರದ್ದು ಕೂಡ ಮೇನ್ ಅಂತಂದರೆ ಯಾವ್ಯಾವ ರೀತಿಯಲ್ಲಿ ನೀವು ನಿಮ್ಮ ಕಸ್ಟಮರಿಂದ ಹಣವನ್ನು ತೊಗೋಬೋದು. ಅಂದರೆ ಇವಾಗ ಆನ್ಲೈನ್ ನಮ್ಗೆ ಆರ್ಡರ್ ಬಂದರೆ ಯಾವ್ಯಾವ ರೀತಿ ನಾವು ತೊಗೋಬೋದು ಅಂತ ಎಷ್ಟು ನಿಮಗೆ ವಿಧಗಳಿರುತ್ತೆ, ಅದನ್ನು ಹೇಗೆ ಯೂಸ್ ಮಾಡಬೇಕು, ಅದ್ರ ಬಗ್ಗೆ ಕೂಡ ನಾವು ನಿಮಗೆ ಸಂಪೂರ್ಣ ಮಾಹಿತಿನ ಕೊಡ್ತಾ ಇದ್ದೀವಿ. ಆ್ಯಂಡ್ ಅದಾದ ಮೇನ್ ಅಂತಂದರೆ ಪ್ಯಾಕಿಂಗ್ ಮತ್ತು ಶಿಪ್ಪಿಂಗು. ಪ್ಯಾಕಿಂಗ್ ನಾನು ಯಾವ ರೀತಿ ಮಾಡ್ತೀನಿ, ಮೆಟೀರಿಯಲ್ ಎಲ್ಲಿಂದ ನಾವು ತರಿಸ್ತೀವಿ, ಆ್ಯಂಡ್ ಹೋಲ್ಸೇಲರ್ ಯಾರಿದ್ದಾರೆ ಇದಕ್ಕೆ, ನಾವು ಎಲ್ಲಿ ಚೀಪ್ ಪ್ರೈಸಲ್ಲಿ ಪ್ಯಾಕಿಂಗ್ ಮೆಟೀರಿಯಲ್ಗಳನ್ನ ತೊಗೋಬೋದು. ಮತ್ತು ಅದನ್ನು ಕೂಡ ಇವಾಗ ನಾವು ಶಿಪ್ಪಿಂಗ್ ಪಾರ್ಟ್ನರ್ಸ್ ಅಂತ ತೊಗೊಂಡಿರ್ತೀವಿ, ನಮ್ಮದು ಕೂಡ ಸುಮಾರು ಥರದ ಏನು ಪಾರ್ಸಲ್ಗಳು ಹೋಗ್ತಾ ಇರುತ್ತೆ ಡೈಲಿ. ಸೊ ಅದ್ರದ್ದು ಪಾರ್ಟ್ನರ್ ಯಾರಿದ್ದಾರೆ, ಯಾವ್ಯಾವ ಕಂಪನೀಸ್ ಇರುತ್ತೆ, ಏನು ಅವ್ರು ನಮಗೆ ಒಂದು ಬೆನಿಫಿಟ್ ಕೊಡ್ತಾರೆ ಕಂಪ್ನಿ ಕಡೆಯಿಂದ. ಸೊ ಯಾರನ್ನ ನಾವು ಚೂಸ್ ಮಾಡ್ಕೋಬೇಕು. ಪ್ಯಾಕಿಂಗ್ ಅಂದರೆ ಇವಾಗ ಪಾರ್ಸಲ್ ಕೊಡೋದಕ್ಕೆ ನಾನು ಹೋಗಲ್ಲ, ಓಕೆನಾ, ಮೊದಲು ಮಾಡ್ತಾ ಇದ್ದೆ ಸ್ಟಾರ್ಟಿಂಗಲ್ಲಿ. ಬಟ್ ಆದಮೇಲೆ ನಾವು ಪಾರ್ಟ್ನರ್ಶಿಪ್ ತೊಗೊಂಡಿದ್ವಿ, ಕೊರಿಯರ್ ತಮ್ಮ ಮನೆಗೆ ಬರ್ತಾರೆ. ಸೊ ಜಸ್ಟ್ ಅವ್ರು ತೊಗೊಂಡು ಕೌಂಟ್ ಮಾಡ್ಕೊಂಡು ತೊಗೊಂಡು ಹೋಗ್ತಾರೆ. ಸೊ ಈ ರೀತಿ ಮಾಡ್ತಾ ಇದ್ದೀವಿ. ಅದು ಕೂಡ ನಿಮ್ಗೆ ಇದರಲ್ಲಿ ನಾನು ಕೋರ್ಸಲ್ಲಿ ಇಂಪ್ರೂವ್ ಮಾಡ್ತಾ ಇದ್ದೀನಿ. ಎಲ್ಲ ಕ್ಲಿಯರ್ ಇರುತ್ತೆ ಈ ಕೋರ್ಸಲ್ಲಿ, ಯಾವುದೇ ರೀತಿ ಡೌಟ್ ಇರೋದಿಲ್ಲ. ಫ್ರೀ ಕಿಟ್ಟಿಗೋಸ್ಕರ ನಂಬರ್ ಹೇಳ್ತಾ ಇದ್ದೀನಿ 21. ಇನ್ನು ಇದಲ್ಲದೆ ಮೇನ್ ಮುಖ್ಯವಾಗಿ ನೀವು ಬಲ್ಕ್ ಆರ್ಡರ್ಗಳನ್ನ, ಅಂದರೆ ಬಲ್ಕ್ ಆರ್ಡರ್ ಹೇಗೆ ತೊಗೊಳ್ಳೋದು, ಆ್ಯಂಡ್ ಅದರದ್ದು ಕೂಡ ಮೇನ್ ಅಂತಂದರೆ ರೀಸೆಲ್ ಹೇಗೆ ಮಾಡೋದು, ಆ್ಯಂಡ್ ಇದರದ್ದು ಕೂಡ ಮೇನ್ ಮುಖ್ಯವಾಗಿ ನಿಮಗೆ ಯಾವ ರೀತಿ ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ರಿಜಿಸ್ಟ್ರೇಷನ್ ಮೇನ್ ಮುಖ್ಯವಾಗಿ ಹೇಗೆ ಮಾಡಬಹುದು. ಸೊ ಅದ್ರ ಬಗ್ಗೆ ಕೂಡ ನಾನು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಆ್ಯಂಡ್ ಪ್ಲಸ್ ಇಲ್ಲಿ ನಾನು ಟ್ರೈ ಮಾಡ್ತೀನಿ ಹೇಗಂತಂದರೆ, ಕೆಲವೊಂದು ನನ್ನ ಸಬ್ಸ್ಕ್ರೈಬರ್ಸ್ ಹೇಗಿದ್ದಾರೆ ಅಂತಂದರೆ ಬಿಲ್ಕುಲ್ ಓದೋಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ರಿ, ಆ್ಯಂಡ್ ಮನೇಲಿ ಕೂಡ ಯಾರು ಹೆಲ್ಪ್ ಮಾಡ್ತಾಯಿಲ್ಲ ಅಂತ ಅನ್ನೋ ಹೆಣ್ಮಕ್ಳಿಗೆ ನಾವು ಟ್ರೈ ಮಾಡ್ತೀವಿ ನಿಮ್ಮ ಅಕೌಂಟ್ನ ನಾವೇ ಕ್ರಿಯೇಟ್ ಮಾಡೋಣ ಅಂತ ಹೇಳಿ. ಓಕೆ, ಬಟ್ ನಾನು ಸಜೆಷನ್ ಕೊಡೋದಂದರೆ ನಿಮ್ಮ ಡಾಕ್ಯುಮೆಂಟ್ಸಿಂದ ನೀವೇ ಅಪ್ಲೈ ಮಾಡಿದರೆ ದ್ಯಾಟ್ ಈಸ್ ಗುಡ್.
ಓಕೆ. ಬಟ್ ಇನ್ ಕೇಸ್ ಏನೋ ನಿಮಗೆ ಅನಿಸ್ತಪ್ಪ ಇಲ್ಲ ನಮ್ಗೆ ಯಾರು ಇಲ್ಲಪ್ಪ, ನಮ್ಗೆ ಯಾರು ಮಾಡೋರಿಲ್ಲ ಹೆಲ್ಪ್ ಅಂತಂದರೆ ನೀವು ಅಕೌಂಟ್ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ನಾವೇ ಕ್ರಿಯೇಟ್ ಮಾಡಿ ಕೊಡ್ತೀವಿ. ಸೊ ಇದು ಮೇನ್ ಮುಖ್ಯವಾಗಿರುವಂಥ ಕೋರ್ಸದ್ದು ಒಂದು ನಿಮಗೆ ಬೆನಿಫಿಟ್ ಅಂತ ಹೇಳ್ಬೋದು. ಆ್ಯಂಡ್ ಇದನ್ನು ಕೂಡ ಮೇನ್ ಅಂತಂದರೆ ನಿಮಗೆ ಯಾವ ರೀತಿ ಟೆಂಪ್ಲೇಟ್ಸ್ಗಳು ಮಾಡಬೇಕು, ಯಾವ ರೀತಿ ನೀವು ಪ್ರಚಾರ ಮಾಡಬೇಕು, ನಿಮ್ಮ ಏನು ಟೆಂಪ್ಲೇಟ್ಸ್ಗಳು ಮಾಡ್ತೀರಿ ಅದ್ರ ಮೇಲೆ ಮುಖ್ಯವಾಗಿ ಇನ್ಫಾರ್ಮೇಷನ್ ಹೇಗಿರಬೇಕು, ಸೊ ಅದ್ರ ಬಗ್ಗೆ ಕೂಡ ನಾವಿಲ್ಲಿ ನಾಲೆಜ್ ಕೊಡ್ತೀವಿ. ಆ್ಯಂಡ್ ಅದನ್ನು ಕೂಡ ಇನ್ಸ್ಟಾಗ್ರಾಮಲ್ಲಿ ಪೇಜ್ಗಳನ್ನ ನಾವು ಕ್ರಿಯೇಟ್ ಮಾಡಿದಾಗ ಏನೇನು ಬರೀಬೇಕು ಅದನ್ನು ಕೂಡ ನಾವಿಲ್ಲಿ ನಿಮ್ಗೆ ಹೇಳ್ಕೊಡ್ತೀವಿ ಈ ಕೋರ್ಸಲ್ಲಿ. ಫೇಸ್ಬುಕ್ಕಲ್ಲಿ ನಾವು ಅಕೌಂಟ್ ಕ್ರಿಯೇಟ್ ಮಾಡಿದಾಗ ಅದರಲ್ಲಿ ಏನೇನು ಮೆನ್ಷನ್ ಮಾಡಬೇಕು ಅದು ನೋಡಿದಾಗಲೇ ಜನ ನಿಮಗೆ ಫಾಲೋ ಮಾಡ್ತಾರೆ ಫೇಸ್ಬುಕ್ಕಲ್ಲಿ. ಆ್ಯಂಡ್ ಅದರಲ್ಲೂ ಕೂಡ ಮೇನ್ ಮುಖ್ಯವಾಗಿ ನಿಮಗೆ ಇದರಲ್ಲೂ ಕೂಡ ಸುಮಾರು ಥರದ ಪ್ಲಾಟ್ಫಾರ್ಮ್ಗಳ ಬಗ್ಗೆ ನಾವು ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡೋದಂತೂ ಕೂಡ ನಾವು ಇದರಲ್ಲಿ ಹೇಳ್ಕೊಡ್ತೀವಿ. ಸೊ ಇದರಿಂದ ನಿಮ್ಗೆ ಈಸಿ ಆಗುತ್ತೆ ಓಕೆನಾ ಈ ಕೋರ್ಸಿಂದ. ಆ್ಯಂಡ್ ಇದರಲ್ಲೂ ಕೂಡ ಮೇನ್ ಅಂತಂದರೆ ಈ ಒಂದು ಏನು ನಾನು ಕೋರ್ಸ್ ಅನೌನ್ಸ್ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ನಾನು ನಿಮಗೆ ಸ್ಕ್ರಂಚಿ ಕಿಟ್ ಬಗ್ಗೆ ನಿಮಗೆ ಡೀಟೇಲ್ಸ್ ಕೊಟ್ಟಿದ್ದೀನಿ. ಅದೇ ರೀತಿ ನಿಮಗೆ ಫ್ಯಾಬ್ರಿಕ್ ಬ್ಯಾಗ್ ಮೇಕಿಂಗ್ ರಿಲೇಟೆಡು ಮತ್ತು ಹೇರ್ ಬೋ ರಿಲೇಟೆಡ್ ಕೂಡ ಇಲ್ಲಿ ನಾವು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀವಿ ಓಕೆನಾ. ಸೊ ಈ ರೀತಿ ನಿಮಗೆ ಮಾಡಲ್ಸ್ಗಳನ್ನ ನಾವು ಕೊಡ್ತಾ ಇದ್ದೀವಿ. ಅದೇ ರೀತಿ ಹೇರ್ ಬೋ ಏನಿದೆಯಲ್ಲ ಫ್ಯಾಬ್ರಿಕ್ ಒಂದು ಬ್ಯಾಗ್ ಮೇಕಿಂಗ್ ಇತ್ತು ಆ್ಯಂಡ್ ಪ್ರೊಫೆಷನಲ್ ಬ್ಯಾಗ್ ಮೇಕಿಂಗು ಆಲ್ಮೋಸ್ಟ್ ಸೇಮ್ ಇರುತ್ತೆ. ಇಲ್ಲಿ ಹೇಗಿರುತ್ತೆ ಫ್ಯಾಬ್ರಿಕ್ ಬ್ಯಾಗ್ ಮೇಕಿಂಗ್ ಯಾವ ರೀತಿ ನಾವು ಯೂಸ್ ಮಾಡ್ತೀವಿ ಫ್ಯಾಬ್ರಿಕ್ನ ಸೇಮ್ ಆ್ಯಸ್ ಇಟ್ ಈಸು ಪ್ರೊಫೆಷನಲ್ ಬ್ಯಾಗ್ ಮೇಕಿಂಗ್ ಫ್ಯಾಬ್ರಿಕ್ನ ನಾವು ಯೂಸ್ ಮಾಡ್ತೀವಿ ಓಕೆ. ಸೊ ಇದು ಕ್ಲಿಯರ್ ಆಗಿರ್ಬೋದು. ಸೊ ಹೀಗಾಗಿ ನೀವು ಜಸ್ಟ್ ಫ್ಯಾಬ್ರಿಕ್ ಬ್ಯಾಗ್ ಮೇಕಿಂಗ್ ಕೋರ್ಸ್ ತೊಗೊಂಡು ಕೂಡ ಸೊ ಅದರಿಂದ ನೀವು ಏನು ಕಲ್ತಿರ್ತೀರ ಅದನ್ನೇ ನೀವು ಇಲ್ಲಿ ಇದು ಮಾಡ್ಕೋಬೋದು, ಟ್ರಾನ್ಸ್ಫರ್ ಮಾಡ್ಕೋಬೋದು ಪ್ರೊಫೆಷನಲ್ ಬ್ಯಾಗ್ ಮೇಕಿಂಗ್ ಕಿಟ್ಗೆ ಓಕೆ. ಸೊ ಇಲ್ಲಿ ಸಪ್ರೇಟಾಗಿ ಏನಾದರೂ ಅದ್ರ ಬಗ್ಗೆ ಏನಾದರೂ ಬೇಕು ಅಂತಂದರೆ ಅದರಲ್ಲಿ ಕೂಡ ಕೆಲವೊಂದು ಫಿನಿಶಿಂಗು ಮತ್ತು ಕೆಲವೊಂದು ಡಿಫ್ರೆನ್ಸ್ ಇರುತ್ತೆ, ಅಷ್ಟೊಂದು ಇರೋದಿಲ್ಲ ಅಷ್ಟೇ. ಬಟ್ ಅದಕ್ಕೆ ಏನಾದರೂ ಬೇಕು ಅಂತಂದರೆ ಮುಂದೆ ನೆಕ್ಸ್ಟ್ ನೋಡುವ. ಬಟ್ ಇವಾಗ ಫ್ಯಾಬ್ರಿಕ್ ನೀವು ಬ್ಯಾಗ್ ಮೇಕಿಂಗು ಪೌಚ್ ಮೇಕಿಂಗು ರಿಲೇಟೆಡ್ ಕೂಡ ನೀವು ಇಲ್ಲಿ ತೊಗೋಬೋದು. ಆ್ಯಂಡ್ ಮೇನ್ ಮುಖ್ಯವಾಗಿ ಹೋಲ್ಸೇಲರ್ ವೆಂಡರ್ಸ್ ಎಲ್ಲಿಂದ ತಗೊಳ್ಳೋ ಎಲ್ಲಿಂದ ನಾವು ಕಾಂಟ್ಯಾಕ್ಟ್ ಮಾಡೋದು, ಇದು ಸಪ್ಲೈಯರ್ಸ್ ಎಲ್ಲಿ ಸಿಗ್ತಾರೆ ನಮಗೆ, ಸಪ್ಲೈಯರ್ಸ್ದು ಕಾಂಟ್ಯಾಕ್ಟ್ ನಂಬರು ಎಲ್ಲವೂ ಕೂಡ ನಿಮಗೆ ಕೋರ್ಸ್ ಸಿಗುತ್ತೆ ಓಕೆ. ಯಾರಿಂದ ನಾವು ತೊಗೋಬೇಕು ಮತ್ತು ಪ್ರತಿಯೊಂದು ಎವ್ರಿಥಿಂಗ್ ಎಷ್ಟು ಐಟಮ್ಸ್ಗಳು ಬೇಕಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂಥ ಡೀಲರ್ಸ್ ಎಲ್ಲಿರ್ತಾರೆ ಅವ್ರದ್ದೆಲ್ಲ ಕೂಡ ಕಾಂಟ್ಯಾಕ್ಟ್ ಮಾಹಿತಿ ನಿಮಗೆ ಈ ಕೋರ್ಸಲ್ಲಿ ಸಿಗುತ್ತೆ ಓಕೆ. ಸೊ ಅಫೋರ್ಡೆಬಲ್ ಇರುತ್ತೆ. ಇದರಲ್ಲಿ ನಾವು 2 ರೀತಿ ಮಾಡಿದ್ದೀವಿ, ಹೇರ್ ಬೋದು ಮತ್ತು ಸ್ಕ್ರಂಚಿದು ಸದ್ಯಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಫ್ಯಾಬ್ರಿಕ್ ನಿಮಗೆ ಬ್ಯಾಗ್ ಮೇಕಿಂಗ್ ಪೌಚ್ ಮೇಕಿಂಗ್ ಬೇಕು ಅಂತಂದರೆ ಪ್ಲೀಸ್ ನಂಗೆ ಕಾಮೆಂಟ್ ಮಾಡಿ. ಸೊ ಅದನ್ನು ಕೂಡ ನಾವು ಆದಷ್ಟು ಬೇಗನೆ ಕ್ಲಾಸ್ಗಳನ್ನ ಸ್ಟಾರ್ಟ್ ಮಾಡ್ತೀವಿ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಸೊ ನಿಮಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ಯಾಕಂದರೆ ಒಂದು ಪ್ರಾಡಕ್ಟ್ ಅಂತ ನಾವು ಮಾಡೋಕ್ಕಂತ ಸ್ಟಾರ್ಟ್ ಮಾಡಿದಾಗ ಮಾರ್ಕೆಟಿಂಗ್ವರೆಗೂ ಹೋಗಿ ಆರ್ಡರ್ ತರಬೇಕು, ಅಲ್ಲಿವರೆಗೂ ನಾವು ಮುಟ್ಟಿ ವಾಪಸ್ ಬರಬೇಕು. ಸೊ ಆ್ಯಕ್ಚುಲಿ ಆರ್ಡರ್ಸ್ ಬಂದಾಗಲೇ ಸೊ ನಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಸೊ ಆರ್ಡರ್ಸೇ ಬರಲಿಲ್ಲ, ಪ್ರಾಡಕ್ಟ್ ಏನೋ ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀವಿ, ಆರ್ಡರ್ಸೇ ಬರ್ತಾ ಇಲ್ಲ. ಹಾಗಿದ್ರೆ ಆರ್ಡರ್ಸ್ಗಳು ಬರೋದಕ್ಕೆ ಯಾವ್ಯಾವ ಪ್ಲ್ಯಾಟ್ಫಾರ್ಮ್ಗೆ ಹೋಗಬೇಕು, ಹೇಗೆ ಮಾಡಬೇಕು ನಾವು ವರ್ಕ್ ಅಂತ ಅದನ್ನೇ ಪ್ರೊಫೆಷನಲ್ ರೀತಿಯಲ್ಲಿ ಹೇಳ್ಕೊಡ್ತೀವಿ. ಇದು ಒಂದು ಕಂಪ್ಲೀಟ್ ಮಾಹಿತಿ ಕೊಡ್ತಾ ಇದ್ದೀವಿ. ಒಟ್ಟಾರೆ 12 ಮಾಡಲ್ಗಳನ್ನ 12ರಿಂದ 15 ಮಾಡಲ್ ಆಗ್ಬೋದು, ಡಿಫ್ರೆಂಟ್ ಇರುತ್ತೆ. ಆ್ಯಂಡ್ ಡಿಪೆಂಡ್ ಆಗುತ್ತೆ ಯಾವ ಕೋರ್ಸ್ ತೊಗೋತಾ ಇದ್ದೀರಂತ. ಸ್ಕ್ರಂಚಿ ತೊಗೋತಾ ಇದ್ದೀರಾ, ಹೇರ್ ಬೋ ತೊಗೋತಾ ಇದ್ದೀರಾ, ಅಥವಾ ಫ್ಯಾಬ್ರಿಕ್ ಬ್ಯಾಗ್ ಅಥವಾ ಪೌಚ್ ಮೇಕಿಂಗ್ ರಿಲೇಟೆಡ್ ನೀವೇನಾದರೂ ತೊಗೋತಾ ಇದ್ದೀರಾ ಅಂತ. ಆ್ಯಂಡ್ ಇನ್ನೊಂದು ಹೇಳ್ತಾ ಇದ್ದೀನಿ, ಸ್ಕ್ರಂಚಿ ಅಂದ ತಕ್ಷಣ ಸೇಫ್ ಸ್ಕ್ರಂಚಿ ಮಾತ್ರ ಕಲಿಸಲ್ಲ. ಸ್ಕ್ರಂಚಿದಲ್ಲಿ ಎಷ್ಟು ವೆರೈಟೀಸ್ ಇರುತ್ತೆ ಆ್ಯಂಡ್ ವೆರೈಟೀಸ್ಗಳದ್ದು ನಮಗೆ ಕಂಪ್ಲೀಟ್ ಪ್ರಾಡಕ್ಟ್ ನಾಲೆಜು, ಮಾಡೋದು ನಾಲೆಜು, ಆ್ಯಂಡ್ ಇನ್ನೊಂದು ಆರ್ಡರ್ಸ್ ಬರೋ ನಾಲೆಜು. ಆ್ಯಂಡ್ ಪ್ಲಸ್ ಇಲ್ಲಿ ಯಾವ ಒಂದು ಹೋಲ್ಸೇಲರ್ನ ನಾವು ಕಾಂಟ್ಯಾಕ್ಟ್ ಮಾಡಬೇಕು, ತುಂಬ ಕಡಿಮೆ ಪ್ರೈಸಿಗೆ ತೊಗೋಬೇಕು ಇವೆಲ್ಲ ಐಟಮ್ ಅಂತಂದರೆ. ಸೊ ಅದನ್ನೆಲ್ಲ ಇನ್ಫಾರ್ಮೇಷನು ಮತ್ತು ಮಾರ್ಕೆಟಿಂಗ್ ರಿಲೇಟೆಡ್ ಇನ್ಫಾರ್ಮೇಷನ್ ಎಲ್ಲ ಇನ್ಕ್ಲೂಡ್ ಇರುತ್ತೆ ಕೋರ್ಸಲ್ಲಿ. ಸೊ ಇವಾಗ ಸದ್ಯಕ್ಕೆ 3 ಕೋರ್ಸ್ ನಾವು ಅನೌನ್ಸ್ ಮಾಡಿದ್ದೀವಿ, ಹೇರ್ ಬೋ, ಸ್ಕ್ರಂಚಿ ಆ್ಯಂಡ್ ಫ್ಯಾಬ್ರಿಕ್ ಬ್ಯಾಗ್ ಆ್ಯಂಡ್ ಪೌಚ್ ಮೇಕಿಂಗ್ ರಿಲೇಟೆಡು. ಬಟ್ ಅದರಲ್ಲಿ ಇನ್ನೂ ಸುಮಾರು ಥರದ ಐಟಮ್ಸ್ಗಳು ನಾವು ಇನ್ಕ್ಲೂಡ್ ಮಾಡಿದ್ದೀವಿ. ಲೈಕ್ ಇವಾಗ ಬ್ಯಾಗ್ ಅಷ್ಟೇ ಕಲಿಸ್ತಾ ಇಲ್ಲ, ಪೌಚ್ ಅಷ್ಟೇ ಕಲಿಸ್ತಾ ಇಲ್ಲ, ಅದಲ್ಲೂ ಕೂಡ ಇನ್ನೂ ಸುಮಾರು ಐಟಮ್ಸ್ ಇರುತ್ತೆ. ಬಟ್ ಅದರ ಹೆಡ್ಲೈನ್ ನಾವು ಆ ರೀತಿ ಹಾಕಿದ್ದೀವಿ ಅಷ್ಟೇ ಓಕೆ. ಸೊ ಇದು ಒಟ್ಟು 10ರಿಂದ 12 ಮಾಡಲ್ಗಳಿರುತ್ತೆ. ಆ್ಯಂಡ್ ನಿಮಗೆ 5ರಿಂದ 6 ತಿಂಗಳವರೆಗೂ ಇದು ಕೋರ್ಸ್ ಇರುತ್ತೆ, ರೆಗ್ಯುಲರ್ ಆಗಿರುತ್ತೆ. ಆ್ಯಂಡ್ ನೀವಿಲ್ಲಿ ಒಂದು ವೀಡಿಯೋಸ್ಗಳನ್ನ ನೋಡ್ತೀರಾ ಅಥವಾ ಕ್ಲಾಸಸ್ಗಳನ್ನ ಜಾಯಿನ್ ಮಾಡ್ಕೊಂಡಾಗ ಅಲ್ಲಿ ನೀವು ಅದನ್ನೇ ಪ್ರಾಕ್ಟೀಸ್ ಕೂಡ ಮಾಡಬೇಕು. ಆ್ಯಂಡ್ ಅದು ಮಾಡಿದ ನಂತರ ನೀವು ನಮಗೆ ಕಳಿಸ್ಬೇಕು. ನಾದ್ರೆ ಏನಾದರೂ ತಪ್ಪಾಗಿದ್ರೆ ಡೆಫಿನೆಟ್ಲಿ ನಾವು ನಿಮ್ಗೆ ಅದ್ರ ಬಗ್ಗೆ ಡೀಟೇಲ್ಸ್ ಹೇಳ್ತೀವಿ, ಅಥವಾ ಯಾವ ರೀತಿ ತಪ್ಪಾಗಿದೆ ಅಂತ ಕೂಡ ಹೇಳ್ತೀವಿ. ಸಪೋಸ್ ಏನಾದರೂ ಅವಶ್ಯಕತೆ ಬಿದ್ದರೆ ನಾವು ಪ್ರಾಕ್ಟಿಕಲಿ ಕೆಲವೊಂದು ಕ್ಲಿಪ್ಸ್ಗಳು ಕಳಿಸ್ತೀವಿ, ಅದನ್ನು ನಾವು ಮಾಡಿರೋದು ಕ್ಲಿಪ್ಸ್ಗಳು ಕಳಿಸ್ತೀವಿ, ಅಂದರೆ ಈ ರೀತಿಯೆಲ್ಲ ಈ ರೀತಿ ಮಾಡಿ ಅಂತ. ಸೊ ಅವಾಗೇನಾಗುತ್ತೆ, ನೀವು ಮಾಡಿರೋಂಥ ತಪ್ಪು ತಿದ್ಕೊಳ್ಳೋದಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ತುಂಬ ಈಸಿ ವೇದಲ್ಲಿ ನಾನು ಈ ಒಂದು ಕೋರ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದರಿಂದ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಯಾರ ಹತ್ರ ಕೂಡ ಏನು ಕೇಳಬೇಕಾಗಿಲ್ಲ, ನೀವು ನಿಮ್ಮ ಕೆಲಸನ ಮನೆಯಿಂದಲೇ ಸ್ಟಾರ್ಟ್ ಮಾಡ್ಬೋದು ಓಕೆ. ಸೊ ಇದು 3 ಕೋರ್ಸ್ಗಳಿದೆ. 3 ಕೋರ್ಸ್ದು ಫೀಸ್ ಡಿಫ್ರೆನ್ಸ್ ಇದೆ. ಆ್ಯಂಡ್ ನೀವು ಇಲ್ಲಿ ಯಾವ ರೀತಿ ಯಾವ ಕೋರ್ಸ್ಗಳು ತೊಗೋತಾ ಇದ್ದೀರಿ ಸೊ ಅದು ಡಿಪೆಂಡ್ ಆಗುತ್ತೆ ಓಕೆ. ಸೊ ಯಾವ ಸ್ಟಾರ್ಟಿಂಗು 20 ಸ್ಟೂಡೆಂಟ್ ಯಾರು ಜಾಯ್ನ್ ಆಗ್ತೀರಿ ಈ ಕ್ಲಾಸಸ್ಗಳಿಗೆ ಅವರಿಗೆ ನಾವು ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ. ಸೊ ಹೀಗಾಗಿ ಯಾರಾದರೂ ಇಂಟ್ರೆಸ್ಟ್ ಇದೆ, ಕಂಪ್ಲೀಟ್ ಮಾಹಿತಿ ಬೇಕು, ಆ್ಯಸ್ ಅ ಪ್ರೊಫೆಷನಲ್ ವರ್ಕ್ ಮಾಡ್ಬೇಕಂತ ಅಂದ್ಕೊಂಡಿದ್ರೆ ಡೆಫಿನೆಟ್ಲಿ ನೀವು ನಮಗೆ ಕೊಟ್ಟಿರೋದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಹಾಕಿ.
ಸೊ ಇದು ಕ್ಲಾಸಸ್ಗಳು ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತಂದರೆ ನೆಕ್ಸ್ಟ್ ವೀಕಿಂದ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ವೀಕಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಯಾರಾದರೂ ಇಂಟ್ರೆಸ್ಟ್ ಇದೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ, ಎನ್ಕ್ವೈರಿ ಮಾಡಿಕೊಂಡು ಎನ್ರೋಲ್ಮೆಂಟ್ ಮಾಡ್ಕೊಂಡು ನಿಮ್ಮ ಹೆಸರನ್ನ. ಆ್ಯಂಡ್ ಅದಾದ ನಂತರ ನಾವು ನೆಕ್ಸ್ಟ್ ವೀಕಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಸೊ ನಿಮಗೆ ನಾವು ಮೆಸೇಜ್ ಹಾಕ್ತೀವಿ. ಓಕೆನಾ? ಸೊ ಇದು ಮಾಹಿತಿ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸುಮಾರು ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ ಈ ವಿಡಿಯೋಗೋಸ್ಕರ, ನೀವೇನಾದರೂ ಸ್ವಲ್ಪ ಡೀಟೇಲಾಗಿ ನಮ್ಗೆ ಇನ್ಫಾರ್ಮೇಷನ್ ಬೇಕು ಕ್ಲಾಸ್ ಸ್ಟಾರ್ಟ್ ಮಾಡಿ ಅಂತ ಹೇಳಿ. ಸೊ ಇನ್ನೂ ಏನಾದರೂ ಸಜೆಷನ್ ಇದೆ ಅಂದರೆ ಪ್ಲೀಸ್ ನನ್ನ ಕಾಮೆಂಟಲ್ಲಿ ತಿಳಿಸಿ. ಡೆಫಿನೆಟ್ಲಿ ಆ ಕೋರ್ಸಲ್ಲಿ ನಿಮ್ಮ ಸಜೆಷನ್ ಇನ್ಕ್ಲೂಡ್ ಮಾಡ್ಕೋತೀವಿ. ಆ್ಯಂಡ್ ಮುಂದಿನೋದ್ರಲ್ಲಿ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ. ಹೊಸದಾಗಿ ಯಾರಾದರೂ ಚಾನಲ್ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ತಪ್ಪದೆ ಪ್ರೆಸ್ ಮಾಡ್ಕೊಳ್ಳಿ. ನಾನು ಹಾಕೋಂಥ ಹೊಸ ಅಪ್ಡೇಟ್ಗಳು ನಿಮ್ಗೆ ಸಿಗುತ್ತೆ. ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಆ್ಯಂಡ್ ಕೊಟ್ಟಿರೋ ಇನ್ಫಾರ್ಮೇಷನ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ವಿಡಿಯೋಗೆ. ಮತ್ತು ಯಾರಾದರೂ ಹೆಣ್ಮಕ್ಳಿದೆ ದಯವಿಟ್ಟು ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಮುಂದಿನೋದ್ರಲ್ಲಿ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ.